ನಮ್ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನ್ ಅನಿಸ್ತು ನಮ್ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು? ದಯವಿಟ್ಟು ಮುಂದಿನ ನನಗೆ ಒಬ್ಬರಲ್ಲ ಒಂದ್ 3-4 ಜನ ಇರ್ಬೇಕು ದಯವಿಟ್ಟು ಇದಕ್ಕೆ. ನೀವು ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ ಅಂತ. ಸೊ ಕ್ಯಾಮ್ರಾ ಆ ಕಡೆ ತಿರ್ಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರ್ಗಿಸಿ ನನಗೆ ಗೊತ್ತಾಗಬೇಕು. ರಿವ್ಯೂ ಕೊಡಿ. ಅರ್ಜುನ್ ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ, ಡಾಲಿ ಸರ್ ಯಾಕೆ ಬರ್ತಾರೆ? ಡಾಲಿ ಅನಕೊಂಡಾಗ ಯಾಕೆ ಬರ್ತಾರೆ? ಓಕೆ, ಯಾರು ತಿಂತಾರೆ ಅಂತ ಅನಕೊಂಡ ಯಾಕೆ ತಿಂತಾರೆ ಅಂತ. ಓಕೆ, ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ನೀವು ಅದೇ ಒಂದು ಗುಂಪು ಒಂದು ಇದಕ್ಕೆ ಹೋಗ್ತೀರಲ್ಲ, ಅಲ್ಲಿ ಯಾವ ಕರಾಟೆ ನಂದು ಫೈಟು. ಓಕೆ ಓಕೆ, ಬೇರೆ ಹಿಂದೆ ಲವ್ ಸ್ಟೋರಿ ಓಕೆ, ಕಾಮಿಡಿ ಸರಿ. ವಿದ್ಯಾಪತಿ ಕಿತಾಪತಿ ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಬಂದು ಥಿಯೇಟರ್ಗೆ ಯಾಕಾದ್ರೂ ಅಳಬೇಕು ಹೋಗ್ಬಿಟ್ಟು ಅನ್ನೋದು ಬಿಟ್ಟು 2 ನಿಮಿಷ ಕುತ್ಕೊಂಡು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ, ಮೇಜರ್ ಕಾಮಿಡಿ ನಗೋಕ್ಕೋಸ್ಕರ. ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನೇನ್ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ನೀವೇ ಒಳ್ಳೆ ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮ್ಗೆ ನಮ್ ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿದೆ ಅಲ್ವಾ? ಸೊ ನಿಮ್ಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಅಥವಾ ಯಾವುದೇ ಸಿನಿಮಾದವರು ನಿಮ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲ ಯಾವ್ದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ನಮ್ ಕಡೆಯಿಂದ ಆಗೋದೇನೋ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗ್ಬೇಕು. ಸೊ ಇದೊಂದು ನಮ್ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಸೊ ನಿಮ್ಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ? ಓಕೆ, ಒಂದ್ 4 ಮಾತು ಜಾಸ್ತಿ ಹೋಗ್ಲಿ, 4 ಜನ ಜಾಸ್ತಿ ನೋಡ್ಲಿ, ಇಷ್ಟೇ ನಾನು ಹೇಳೋದು. ಸೊ ಮಲಕ್ಕೆ ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ತರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದ್ ಯಾವ್ದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವ್ದೋ ಬಾಲಿವುಡ್ ಸಿನಿಮಾ ಯಾವ ತರ ಟ್ರೇಲರ್ ನ ಕಟ್ ಮಾಡ್ತಾರೆ ಆ ತರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಮ್ಗೊಂದು ನೆನಪಾಯ್ತು, ಅದನ್ನ ಹೇಳ್ಬೇಕು. ತುಂಬಾ ಜನ ಏನು ಕಥೆ ಹೇಳ್ಬಿಟ್ರಲ್ಲ ಟ್ರೈಲರ್. ಸೊ ಇದು ನಮಗ್ ಗೊತ್ತಿತ್ತು, ನಾವು ಟ್ರೈಲರ್ ಅಲ್ಲಿ ಕತೆ ಹೇಳ್ಬೇಕು ಅಂತ. ಈಗ ಯಾವುದೇ ಹಾಲಿವುಡ್ ಮೂವಿ ನೋಡಿ, ಟ್ರೈಲರ್ ತಗೋದ್ ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನು ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರ್ಬೇಕು. ಸೂಪರ್ ಸ್ಟಾರು ವಿದ್ಯಾ ಗಂಡ, ಇವನು ಗರುಡರಾಮ ವಿಲನ್ನು, ಇಲ್ಲೇ ಅವನು ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ ಅಂತ. ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲಿ ಧನಂಜಯ್ ಪಾತ್ರ. ಸೊ ಅಂದ್ರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದ್ರೆ ಟ್ರೈಲರ್ ಅಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಶಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವು ಜನ ಫಸ್ಟ್ ಟ್ರೈಲರ್ ಕಟ್ ನೋಡಿ ಹೇಳಿದ್ರು, ಇಲ್ಲ ನೀವು ಪೂರ್ತಿ ಕತೆ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದಕ್ಕಿಂತ ಮುಂಚೆ. ಸೊ ನನ್ಗೂ ತುಂಬಾ ಜನ ಹೇಳೋದು ಕತೆ ಹೇಳ್ಬಿಟ್ಟಿದ್ದಾರೆ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ್ ಸರ್ ಬರ್ತಾರೆ, ಇವ್ರು ಏನಕ್ಕೆ ಆತರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೈಲರ್ ಅಲ್ಲಿ ಸಿಗಲ್ಲ. ಟ್ರೈಲರ್ ಸುಮ್ನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಒಂದು ಏನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಹಳ ಮುಖ್ಯ. ಅಂದ್ರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟರ್ ಮಾಡಬೇಕು ಸಿನಿಮಾನ. ಆವಾಗಲೇ ಫ್ಯಾಮಿಲಿ ಅಂದ್ರೆ ಯಾವಾಗ ಹೇಳ್ತಾ ಇದೀನಿ, ಮಕ್ಕಳನ್ನ ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂತ ಮಾಡ್ಕೊಡ್ತೀವಿ. ಯಾಕಂದ್ರೆ ಮಕ್ಕಳು ಕೂಡ ಸಿನಿಮಾ ಮಾಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. ಮಕ್ಕಳನ್ನು ಬಂದು ಈಗ ರಜೆ ಇದೆ, ಬೇಸಿಗೆ ರಜೆ ಇದೆ. ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಿಗಳು ಒಂದಿರ್ತದೆ, ಅಯ್ಯೋ ಇವು ಮನೇಲಿ ಕೂತ್ಕೊಂಡು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ. ಸೊ ಅವ್ರು ಮಕ್ಕಳುಗಳು ಕೂಡ
ಕೇಳ್ಬೇಕು, ಅಯ್ಯೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ, ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದ್ದ ಅಂತ ಈಗ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಮಕ್ಕಳಿಗೆಲ್ಲ ಕೇಳ್ಬೇಕಲ್ವ. ಮಕ್ಕಳಿಗೆ ಸಿನಿಮಾ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಎಸ್ ಎ ಫ್ಯಾಮಿಲಿ ಈ ಬೇಸಿಗೆ ರಜೆಯಲ್ಲಿ ಇಡೀ ಮಕ್ಕಳು ಅಪ್ಪ ಅಮ್ಮಿಂದ ಎಲ್ಲ ಬಂದು ಕೂತ್ ನೋಡೋ ಸಿನಿಮಾ ನಮ್ ವಿದ್ಯಾಪತಿ ಸಿನಿಮಾ. ಅದು ಆಲ್ರೆಡಿ ನಮ್ಗೆ ಟ್ರೈಲರ್ ಕೂಡ ತೋರಿಸಿದೀವಿ. ಮಕ್ಕಳು ಎಂಜಾಯ್ ಮಾಡೋಷ್ಟು ಎಪಿಸೋಡ್ ಬೇಜಾನಿದೆ ನಮ್ಮ ಸಿನಿಮಾದಲ್ಲಿ. ಅದು ಅಯ್ಯೋ ವಿಡಿಯೋ ಸಾಂಗ್ ಇರ್ಬೋದು, ಅದೇ ರಂಗಾಯಣ ರವಿ ಸರ್ ಅದೊಂದು ಸಾಂಗ್, ರಂಗಾಯಣ ರವಿ ಸರ್ ನಮ್ಮ ಸೆನ್ಸೈ ತರ ಕರಾಟೆ ಸೆನ್ಸೈ ಮಾಸ್ಟರ್, ಕರಾಟೆ ಮಾಸ್ಟರ್ ತರ ಒಂದು ಬರೋ ಸಾಂಗ್ ಇದೆ. ಅವೆಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸರ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಓಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ, ಡಿಜಿಟಲ್ ಬಿಸ್ನೆಸ್ ಆಗಿಲ್ಲ ಅಥವಾ ಸ್ಯಾಟಲೈಟ್ ಬಿಸ್ನೆಸ್ ಆಗಿಲ್ಲ. ಇಟ್ಸ್ ಓಕೆ. ಅಂದ್ರೆ ನಮ್ಮ ಸಿನಿಮಾ ನಾವು ಥಿಯೇಟರ್ ಮಾಡಿದೀವಿ, ನಾವು ಬರ್ತೀವಿ ಥಿಯೇಟರ್ಗೆ ಪ್ರೂವ್ ಮಾಡ್ತೀವಿ, ನಂತರ ಬಿಸ್ನೆಸ್ ಮಾಡ್ತೀವಿ ಸರ್. ಯಾಕಂದ್ರೆ ಏನು ಜನ ಓಕೆ ಅಂತ ಹೇಳಿ, ಜನ ನೋಡಿ ಓಕೆ ಅಂದ್ರೆ ಆಮೇಲೆ ಬಿಸ್ನೆಸ್ ತಾನಾಗಿ ಆಗುತ್ತೆ. ಸೊ ಎಸ್, ಇಲ್ಲ ನಾನು ಅದೇ ಹೇಳ್ತಿರೋದು, ಎಂತ ದೌರ್ಭಾಗ್ಯ ಅಥವಾ ಎಂತ ದುರಂತ ಸ್ಥಿತಿ ಅಂತಂದ್ರೆ, ಇನ್ಸ್ಪೈಟ್ ಆಫ್ ಟಗರಪಲ್ಯ ಒಳ್ಳೆ ರೇಟಿಂಗ್ ಬಂದಿದ್ದು ಇರ್ಬೋದು, ಆದ್ರೂ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ? ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳುವಾಗ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ ಅಂತ. ಸೊ ಅಷ್ಟೇ. ಆಮೇಲೆ ನೀವು ಟ್ರೈಲರ್ ಯಾಕೆ ನಿಮ್ಗೆ ಎಲ್ಲೂ ಅಪ್ರೋಚ್ ಮಾಡಲಿಲ್ಲ? ಒಂದು ಅಂದ್ರೆ ಯಾವ ತರ ಅಂತಂದ್ರೆ, ಅಂದ್ರೆ ನಿಮ್ಮ ಒಬ್ರು ಕೇಳಿದ್ರು ಏನಪ್ಪಾ ನೀವು ಡಾಲಿ ಪಿಕ್ಚರ್ಸ್ ಬಿಟ್ರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ. ಬೇರೆ ಕಡೆ ಮಾಡಲ್ಲ, ನಾನು ಮಾಡಕ್ ರೆಡಿ ಇದೀನಿ, ಯಾರು ಅಪ್ರೋಚ್ ಮಾಡಿಲ್ಲ ಅಲ್ವಾ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಈಗ ಟಗರಪಲ್ಯ ಗೆದ್ದಾದ್ಮೇಲೂ ನನ್ಗೇನು ಆ ಥರದ್ದೇನು ಮುಗಿಬಿದ್ದು ಆಫರ್ಗಳ ಸುರಿಮಳೆ ಆ ಥರದ್ದೇನು ಇರಲಿಲ್ಲ. ಅಂದ್ರೆ ಒಂದಷ್ಟು ಕೆಲವರು ಬಂದಿದ್ರು, ಅದು ಕತೆ ಚೆನ್ನಾಗಿರಲಿಲ್ಲ ಅಥವಾ ಅದಾಗಲಿಲ್ಲ ಬಿಟ್ರೆ, ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ. ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದ ನಾನು ಮಾಡೇ ಮಾಡ್ತೀನಿ. ಅದು ಗೆಳೆಯ ಧನಂಜಯನೇ ಮಾಡಿದ್ರೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ಇಲ್ಲಿ ಅಂತ ಅಷ್ಟೇ. ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ, ಒಂದು ಒಳ್ಳೆ ಪ್ರತಿಭೆ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಯಾಕಂದ್ರೆ ನೋಡಿ, ನಮ್ಮ ಟಿಕ್ಕಟ್ ಸಿನಿಮಾ ಒಂದು 20-30 ಮನೆಯಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವರು ಡೈರೆಕ್ಟರ್ಗಳು ಅಂತಂದ್ರೆ, ಯಾರಾದ್ರೂ ಪ್ರೊಡ್ಯೂಸರ್ಸ್ ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, 2 ಗಂಟೆಗಳ ಕಾಲ ಒಂದು 20-30 ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ, ಅಂದ್ರೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ, ಡೈರೆಕ್ಟರ್ನ. ಐ ಮೀನ್ ಅಂದ್ರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ. ಸೊ ಅಂದ್ರೆ ಒಂದೆಲ್ಲ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ನಿರ್ಮಾಪಕರು ಅವ್ರನ್ನ ಗುರುತಿಸಿ ಅನ್ನ ಆಫರ್ ಕೊಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಆಮೇಲೆ